ರೈತರ ಗೇಣಿ ಜಮೀನು ಕಬಳಿಸೋಕೆ ಭೀಮನಕಟ್ಟೆ ಮಠದಿಂದ ಸಂಚು ಆರೋಪ. ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಕುಟುಂಬಗಳು. ಕಂದಾಯ ಇಲಾಖೆ ಅಧಿಕಾರಿಗಳು ಗೇಣಿ ಹಕ್ಕು ಜಮೀನಿಗೆ ಸುಳ್ಳು ನಕ್ಷೆ ದಾಖಲೆ ಸೃಷ್ಟಿಸಿದ್ದಾರೆ ಎಂದ ರೈತರು. ಪಿತ್ರಾರ್ಜಿತ ಕಾಲದಿಂದಲೂ ಗೇಣಿ ಸಾಗುವಳಿಯ ಸ್ವಾಧೀನ ಅನುಭವ ಹೊಂದಿರುವ ಅನೇಕ ರೈತರು ಜಮೀನು ಹಕ್ಕು ಕಳೆದುಕೊಳ್ಳುವ ಭೀತಿ ಎದುರಿಸ್ತಾ ಇದ್ದು, ತೀರ್ಥಹಳ್ಳಿಯ ಆಲಗೇರಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ರೈತರ ಗೇಣಿ ಜಮೀನು ಕಬಳಿಸೋಕೆ ಭೀಮನಕಟ್ಟೆ ಮಠ ಸಂಚು ರೂಪಿಸಿದೆ ಅಂತ ರೈತರು ಆರೋಪಿಸಿದ್ದಾರೆ. ಹಿಂದೆ ಮಠದವರೇ ನಮಗೆ ಗೇಣಿ ಕರಾರನ್ನ ಬರೆದುಕೊಟ್ಟಿದ್ದಾರೆ, ಆದ್ರೆ ಈಗ ಬಂದು ಇಲ್ಲಿರೋ ಮನೆ ಎಲ್ಲ ನಮ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರಿಗೆ ಹಿಂದಿನಿಂದಲೂ ಯಾರು ಸಾಗುವಳಿ ಮಾಡ್ತಿದ್ದಾರೆ ಅಂತ ತಿಳಿದಿದೆ. ಮಠದವರು ವಿನಾಕಾರಣ ನಮ್ಮನ್ನ ಕೋರ್ಟು ಕಚೇರಿ ಅಂತ ಅಲ್ದಾಡಿಸ್ತಾ ಇದ್ದಾರೆ. ನಾವು ಜೀವನ ನಡೆಸೋದು ಹೇಗೆ? ಇದು ನಮ್ಮ ಪರಿಸ್ಥಿತಿ ಅಂತ ರೈತರೊಬ್ಬರು ತಮ್ಮ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಮಠದವರಿಗೆ ಈ ವಿಚಾರದಲ್ಲಿ ಯಾವುದೇ ಅಧಿಕಾರ ಇಲ್ಲ. ಈ ಭೂಮಿ ಅವರ ವಶದಲ್ಲಿಲ್ಲ. ಆದ್ರೂ ಅವರು ಹೋರಾಟ ಮಾಡ್ತಿದ್ದಾರೆ. ಕಳೆದ 2 ವರ್ಷದಿಂದ ಮನೆ ಕಡೆ ಬಂದು ಮಾನಸಿಕ ಹಿಂಸೆ ನೀಡ್ತಿದ್ದಾರೆ. ನಮ್ಗೆ ಈ ಜಮೀನ್ ಬಿಟ್ಟು ಬೇರೆ ಏನೂ ಇಲ್ಲ. ಸ್ವಾಮೀಜಿ ಮತ್ತು ಇತರರು ಬಂದು ಈ ಭೂಮಿ ನಮ್ದು, ನಮ್ಗೆ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ. ಮಠದವರೇ ಬಂದು ಭೂಮಿ ಕಸಿತಿದ್ದಾರೆ ಅಂತ ಮತ್ತೊಬ್ಬರು ಆರೋಪಿಸಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಗೇಣಿ ಹಕ್ಕು ಜಮೀನಿಗೆ ಸುಳ್ಳು ನಕ್ಷೆ ದಾಖಲೆ ಸೃಷ್ಟಿಸಿದ್ದು, ಅವರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ರೈತರು ಒತ್ತಾಯಿಸಿದ್ದಾರೆ. ಕಂದಾಯ ಇಲಾಖೆಯ ಕೆಲವು ಭ್ರಷ್ಟ ನೌಕರರು ತಾಲೂಕಿನ ಭೀಮನಕಟ್ಟೆ ಮಠದೊಂದಿಗೆ ಶಾಮೀಲಾಗಿ ಮಠದ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಆರ್ಟಿಸಿ ದಾಖಲೆಗಳಲ್ಲಿ ನಮೂದಿಸಿದ್ದನ್ನ ಬಹಳ ಹಿಂದೇನೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಆಲಗೇರಿ ಗ್ರಾಮದ 4 ರೈತರ ಸುದೀರ್ಘ 25 ವರ್ಷದ ಕಾನೂನು ಹೋರಾಟ ಅಂತಿಮ ಹಂತದಲ್ಲಿ ತಿರುವು ಪಡೆದಿದ್ದು, ರೈತರು ಆತಂಕಕ್ಕೀಡಾಗಿದ್ದಾರೆ. ಕಾನೂನು ಅಸ್ತ್ರ ಪ್ರಯೋಗ ಮಾಡ್ತಿರುವ ಸರ್ಕಾರ ಗೇಣಿ ಸಾಗುವಳಿ ರೈತರನ್ನ ಸ್ವಾಧೀನದ ಅನುಭವದ ಜಮೀನಿನಿಂದ ಒಕ್ಕಲೆಬ್ಬಿಸೋಕೆ ಸಜ್ಜಾಗಿದೆ. ಈ ಮಧ್ಯೆ ಭೀಮನಕಟ್ಟೆ ಭೀಮಸೇತು ಮುನಿವೃಂದ ಮಠ ಕಾನೂನಿನ ಮೂಲಕ ರೈತರ ಗೇಣಿ ಸ್ವಾಧೀನ ಅನುಭವದ ಜಮೀನನ್ನ ಮರುವಶಕ್ಕೆ ಪಡೆಯೋಕೆ ಮುಂದಾಗಿರೋದು ವಿವಾದ ಭುಗಿಲೇಳುವಂತೆ ಮಾಡಿದೆ. ಈ ಬಗ್ಗೆ ಮಠದ ಪ್ರತಿಕ್ರಿಯೆಗೆ ವಾರ್ತಾಭಾರತಿ ನಡೆಸಿದ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಈ ಬಗ್ಗೆ ವಾರ್ತಾಭಾರತಿ ತಂಡ ತೀರ್ಥಹಳ್ಳಿ ತಾಲೂಕಿನ ಆಲಗೇರಿ ಗ್ರಾಮಕ್ಕೆ ತೆರಳಿದ್ದು, ಸಂತ್ರಸ್ತ ರೈತರು ಮಾತಾಡಿದ್ದು ಹೀಗೆ. ಈ ಮನೆನೂ ನಮ್ದೆಯಾ, ಮಂಜಪ್ಪೋಡ್ರ ಮನೆಯೂ ನಮ್ದೆಯಾ, ಭಟ್ರ ಮನೆಯೂ ನಮ್ದೆಯಾ ಅಂತ ಹೇಳ್ತಾರೆ ತಪ್ಪಾಗಿ. ಇದು ಇವರು ಕಂದಾಯ ಕಟ್ಟ ಮನೆ, ಇಲ್ಲಿ ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ ಯಾರು ಇದನ್ನು ಸಾಗುವಳಿ ಮಾಡ್ತಾ ಇದ್ದಾರೆ, ಯಾರು ಈ ಮನೆ ಓನರು ಏನು ಅನ್ನೋದು. ಅದೇ ರೀತಿಲೇ ಈ ತೋಟ ಇಲ್ಲಿ ಎದುರುಗಡೆ ಕಾಣುತ್ತೆ ನೋಡ್ರಿ, ಇವು ಎಲ್ಲ ಇವರೇ ಸಾಗುವಳಿ ಮಾಡ್ತಾ ಇದ್ದಾರೆ. ಇದು ಎಲ್ಲ ವಿಚಾರನೂ ಕೂಡ ಮಂದಟ್ಟಾಗಿದೆ ತಹಸೀಲ್ದಾರರಿಗೆ. ಅವರು ಸ್ಪಷ್ಟವಾಗೇ ಹೇಳ್ತಾರೆ, ನಾನು ನಿಮ್ಮ ಪೊಸಿಷನ್ನಲ್ಲಿ ಇದ್ದಿದ್ದನ್ನು ಅವ್ರಿಗೆ ಬಿಡಿಸ್ಕೊಡೋಕ್ಕೆ ನನಗೆ ಕಷ್ಟ ಆಗ್ತದೆ, ಇದು ಏನಿದ್ರು ಕೂಡ ಹೈಕೋರ್ಟಿಗೆ ನಾನು ಇಲ್ಲಿಂದ ರಿಪೋರ್ಟ್ ಮಾಡ್ತೀನಿ, ಅಷ್ಟನ್ನು ಮಾಡ್ಬೋದು, ಆ ಕೆಲಸನ ನಾನು ಮಾಡ್ತೀನಿ ಹಾಗೆ ಅಂತ ಹೇಳಿ ಹೋಗಿದ್ದಾರೆ. ಹಿಂದಿನ ಗುರುಗಳು ಯಾರೂ ಕೂಡ ರಘುತಿಲಕ ತೀರ್ಥ ಶ್ರೀಪಾದಂಗಳೇ ಆಗಲಿ ಅಥವಾ ರಘುಮಾನ್ಯ ತೀರ್ಥರೇ ಆಗಲಿ ಈ ಬಗ್ಗೆ ತುಂಬ ಒಳ್ಳೆಯದಾಗಿ ನಡ್ಕೊಂಡಿದ್ದಾರೆ. ನಿಜವಾಗೂ ಅವರ ನಡವಳಿಕೆಗೆ ನಾವು ಶಹಬಾಸ್ಗಿರಿನೇ ಕೊಡಬೇಕು. ಇವರು ಯಾವುದನ್ನು ಹಿಂದೆ ಏನು ನಡೆದಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ದೇ, ಬೇರೆ ಏನೂ ಮಾಡ್ದೇ ಈ ಥರ ದಾಖಲೆಗಳಿದೆ, ಹಾಗಿದೆ ಹೀಗಿದೆ ಅಂತ ಹೇಳಿ ಕೋರ್ಟು ಕಚೇರಿಗೆ ನಮ್ಮನ್ನು ವಿನಾಕಾರಣ ಈಗ ಸುಮಾರು 6 ಕೇಸ್ ನಮ್ಮ ಮೇಲೆ ದಾಖಲು ಮಾಡಿದ್ದಾರೆ. 2 ರಿಟ್ ಪಿಟಿಷನ್ನು ಬೆಂಗಳೂರಿನಲ್ಲಿ, 1 ಕ್ರಿಮಿನಲ್ ಕೇಸು, ಅದೇ ರೀತಿ ತೀರ್ಥಹಳ್ಳಿ ಕೋರ್ಟ್ನಲ್ಲಿ 1 ಕೇಸು, AC ಕೋರ್ಟಲ್ಲಿ 1 ಕೇಸು, ನಂತರ KATಲಿ 1 ಕೇಸು. ನಾವು ನೋಡಿ ಎಷ್ಟು ಕಡೆಯಲ್ಲಿ ವಕೀಲರನ್ನ ಅಪಾಯಿಂಟ್ ಮಾಡಬೇಕು, ಅವ್ರಿಗೆ ಎಷ್ಟು ಹಣಕಾಸಿನ ವ್ಯವಸ್ಥೆನ ನಾವು ಮಾಡಬೇಕು, ಜೊತೆಯಲ್ಲಿ ಯಾವ ಥರದಲ್ಲಿ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಿರಿ. ಮಠದವರಿಗೆ ಯಾವುದೇ ಥರದ ಅಧಿಕಾರ ಇಲ್ಲ ಈ ವಿಚಾರದಲ್ಲಿ, ನಮಗೆ ತಿಳಿದ ಮಟ್ಟಿಗೆ, ನಮ್ಮ ವಕೀಲರು ಹೇಳಿದ ಮಟ್ಟಿಗೆ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಇದರ ಪಾಣಿ ಮತ್ತು ಖಾತೆ ತೀರ್ಥಹಳ್ಳಿ ತಾಲೂಕು ಆಡಳಿತ ಅವ್ರ ಹೆಸರಿನಿಂದ ಟ್ರಿಬ್ಯುನಲ್ ಜಡ್ಜ್ಮೆಂಟ್ ಪ್ರಕಾರ ವಜಾ ಮಾಡದೇ ಇರೋದ್ರಿಂದ ನಮಗೆ ತೊಂದರೆ ಆಗಿರೋದಿತ್ತು, 1 ಪಾಯಿಂಟು. 2ನೇದಾಗಿ ಅವರ ವಶದಲ್ಲಿ ಜಮೀನು ಇಲ್ಲದೇ ಇದ್ದರೂ ಕೂಡ ಅವರು ಹೋರಾಟಕ್ಕೆ ಇಳಿದಿರೋದು ನಮಗೆ ಮತ್ತೂ ಕಷ್ಟದ ಪರಿಸ್ಥಿತಿ ಬಂದಿದೆ. 3ನೇದಾಗಿ ಅಸ್ತಿತ್ವದಲ್ಲಿ ಇಲ್ಲದೇ ಇರೋಂಥ ವಿಚಾರನ ತಗೊಂಡು ಇವರು ನಮಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರಲ್ಲ ಅನ್ನೋದು ಒಂದು ವಿಷಯ. ಪರಿಚಯ ಇಲ್ಲಕ್ಕಿಂತನೂ ಇಲ್ಲಿ ಭಾರಿ ವರ್ಷದಿಂದನೂ ಅಜ್ಜನ ಕಾಲಿಂದನೂ ಅವ್ರು ಇಲ್ಲೇ ಇದ್ದಿದ್ದು, ಬೇರೆ ಎಲ್ಲಿಂದನೂ ಬಂದಿದ್ದೇನಲ್ಲ. ನಮಗೆ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪರ ಕಾಲದಿಂದನೂ ಅವರೆಲ್ಲ ಇಲ್ಲೇ ಇದ್ದರು. ಮತ್ತು ಯಾವ್ದು ಮಠದ ಜಮೀನು ಅಲ್ಲ, ಯಾವುದು ಇದು ಏನಲ್ಲ, ಆ ಕಾಲದಿಂದನೂ ಅವ್ರು ಇಲ್ಲೇ ಸಾಗುವಳಿ ಮಾಡ್ಕೊಂಡು ಬಂದ್ಯಾರೆ. ಯಾರು ಇಲ್ಲಿ ಮಂಜಪ್ಪ ಕೊಡ್ರು, ಪ್ರಕಾಶ, ಸುಬ್ಬಣ್ಣ ಭಟ್ರು ಅಂತೇಳಿ 3 ಜನ ಇಲ್ಲೇ ಇದ್ದಿದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಅಕ್ಕಪಕ್ಕದ ಮನೆ. ನಾವಿಲ್ಲಿಂದ ಆ ಕಡೆ ಒಂದು ಸ್ವಲ್ಪ 10 ಹೆಜ್ಜೆಗೆ ಆ ಕಡೆ ನಮ್ಮ ಮನೆ ಇದೆ. ಹಾಗಾಗಿ ನಾವೇನು ಬೇರೆ ಊರಲ್ಲ, ಇದೆ ಸೌಳ್ಯರೇ ವಾಸ ಮಾಡ್ಕಿರೋದು ನಾವು.
ಇವ್ರು ಸಾಗುವಳಿ ಮಾಡ್ಕೊಂಡು ಬಂದ್ಕೊಂಡು ಅವಾಗ್ಲಿಂದಲೇ ಈಗಲ್ಲ ಅಂತ ಹೇಳಿದ್ರೆ ನಾವೇನು ಹೇಳೋಕ್ಕಾಗತ್ತೆ. ಅವಾಗ್ಲಿಂದನೇ ಇವ್ರು ಕೃಷಿ ಮಾಡ್ಕೊ ಬಂದರೆ ಈಗಲ್ಲ ಅಂತ ಹೇಳಿದ್ರೆ ಕೇಳೋರು ಯಾರು ಇಲ್ಲಿ? ಯಾವುದೇ ಕಾರಣಕ್ಕೂ ಜಮೀನು ಇವ್ರದ್ದೇ, ಆ ಕಾಲದಿಂದನೂ ಮಾಡ್ಕೊ ಇದ್ದಾರೆ. ನಮಗೆ ಈಗೊಂದು 38 ವರ್ಷ ಆ ವಯಸ್ಸಿಂದನೂ ನೋಡ್ತಾಯಿದ್ದೀವಿ. ನಮ್ಮ ಅಜ್ಜನ ಕಾಲ ಅಪ್ಪನ ಕಾಲದಿಂದನೂ ಇವರು ಇಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಇದರಲ್ಲಿ ನನಗೆ ನನ್ನ ಅಪ್ಪಾಜಿ ನನ್ನ ಅಜ್ಜನಿಂದಲೂ ಇದ್ದೇವೆ. ನಾವು ಈ ಮೂಲತಃ ನಾವು ಈ ಊರಿನವರು, ಈ ಜಾಗದವರು ಇಲ್ಲೇ. ಎಷ್ಟು ವರ್ಷ ಅಂತ ನನಗೆ ಅದಕ್ಕಿಂತ ಹಿಂದೆ ನಾನು ಹೇಳಲಿಕ್ಕಾಗಲ್ಲ. ನಾನು ನನ್ನ ಅಪ್ಪ ನನ್ನ ಅಜ್ಜ ಮಾತ್ರ ಹೇಳ್ಬೋದು ಅಷ್ಟೇ. ಅವ್ರ ಅಪ್ಪಾಜಿನಿಂದಲೂ ನಾವು ಮೂಲತಃ ಸವಳಿಯವರು, ಆಲಗಿರಿ ಗ್ರಾಮದ ಸವಳಿ ವಾಸಿಗಳು ನಾವು. ಈಗ ಇವರ ಆಡಳಿತ ಬಂದಿದ್ದು 2018-19 ಬಂದವರು. 19ರಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಕೋರ್ಟಿಗೂ ಬಂದು ಹೇಳಿದ್ದಾರೆ. ಕೋರ್ಟಿಲ್ಲಿ ಇರಂಗ ಇರುವಾಗ ಅವರೇ ಬಂದು ಹೇಳಿದ್ದಾರೆ ನಮ್ಮದೇ ಭೂಮಿ, ಆದರೆ ನಾವು ಈಗ ಅಲ್ಲಿ ಏನೂ ಕೊಡೋಂಗಿಲ್ಲ, ಗೇಣಿ ಮುಖಾಂತರ ಅವರಿಗೆಲ್ಲ ಕೊಟ್ಟಿದ್ದೀವಿ, ಸರ್ಕಾರಿ ವಶಕ್ಕೆ ನಾವು ಬಿಟ್ಟಿದ್ದೀವಿ, ಇವರು ನಮ್ಮ ಮೂಲ ಗೇಣಿದಾರರು, ಇವರಿಗೆ ಮಂಜೂರಾತಿ ಮಾಡಿಕೊಡಿ ಅಂತ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ, ಜಡ್ಮೆಂಟಲ್ಲೂ ಇದೆ, ಸರ್ವೆಲಿದೆ. ಆ ಸರ್ವೆ ಕಾಪಿಯನ್ನು ಮೊನ್ನೆ ನಕಲಿ ಮಾಡಿದ್ದಾರೆ. ನಮ್ಮ ತಂದೆ ಹೆಸರಿದೆ, ಸರ್ವೆ ಕಾಪಿಯಲ್ಲಿ ಮಠ ಅಂತ ಮೆನ್ಷನ್ ಆಗಿಲ್ಲ. ಏನಿದ್ರೆ ನಮ್ಮ ಸ್ವಾಧೀನದಾರರು ಎಷ್ಟು ಜನ ಇದ್ದಾರೆ ಅಷ್ಟು ಜನರದ್ದು ಮೆನ್ಷನ್ ಆಗಿದೆ. ಇದು ಅವರದ್ದು ಬೇನಾಮಿ ದುಡ್ಡು ಅಥವಾ ಅದು ಇದು ಈಗನ್ನ ಇದರಲ್ಲಿ ಪ್ರಕಾರ ಹೋಗಿದ್ದಾರೆ ವಿನಃ ದುಡ್ಡಿಗೋಸ್ಕರನೇ ಹೋಗಿದ್ದಾರೆ ಬಿಟ್ಟರೆ ಮತ್ತು ಕಾನೂನು ಸೈಡು ನ್ಯಾಯ ಸೈಡ್ ಅಲ್ಲ. ಇದು ರಾಜ್ಯಕ್ಕೆ ಕೆಲವರು ಇರ್ಬೋದು, ಯಾಕೆಂದರೆ ಅವರಿಗೆ ಬೇಕಾದ ವ್ಯಕ್ತಿಗಳನ್ನು ಅವ್ರವ್ರು ಇಟ್ಕೊಂಡಿರ್ತಾರೆ. ಇಷ್ಟೆಲ್ಲ ಮಟ್ಟಕ್ಕೆ ಹೋಗಬೇಕು ಅಂತ ಅಂದರೆ ಇರಬಹುದು, ನಾನಲ್ಲ ಅಂತ ಹೇಳಲ್ಲ. ಆದರೆ ಇವರು ಮಾಡ್ತಿರೋದು ಬೇನಾಮಿ ಹಣ ಮಾಡಲಿಕ್ಕೋಸ್ಕರ. ಅವರು ಸರ್ವೆ ಮಾಡಿದ್ದು ನಮಗೆ ನೋಟಿಸ್ ಕೊಡಲಿಲ್ಲ, ನಾವು ಸರ್ವೆ ಮಾಡುವಾಗ ಅವ್ರಿಗೆ ಕೊಟ್ಟಿದ್ವಿ. ಜಡ್ಮೆಂಟ್ ಕಾಪಿ ಮತ್ತು ಸರ್ವೆ ಸ್ಕೆಚ್ಚು, ಫಾರಂ 7 ನಾವು ಅರ್ಜಿ ಕೊಟ್ಟಿರೋದು ಇವೆಲ್ಲವೂ ನಮ್ಮ ಹತ್ರ ಇದೆ. ಭೂ ಸುಧಾರಣೆ ಆ್ಯಕ್ಟ್ ಪ್ರಕಾರ 1998-99ರಲ್ಲಿ 7A ಅರ್ಜಿ ನಮ್ಮ ಅಪ್ಪ ಸಿದ್ದಪ್ಪಗೌಡ ಭಿನ್ನ ಬಾಲಪ್ಪಗೌಡ ಅರ್ಜಿ ಹಾಕಿರ್ತಾರೆ. ಇದು ಆ ದಿನ ಹಾಕಿರ್ತಕ್ಕಂಥ ಅರ್ಜಿ. ಇದು ನಮ್ಮ ಅರ್ಜಿ. ಇದ್ರ ಪಕ್ಕಕ್ಕೆ ನಾವು 3 ಜನನು ಅವರು ಬೇರೆ ಬೇರೆ ಅವ್ರವ್ರ ಖಾತೆದಾರರು ಅರ್ಜಿ ಹಾಕಿರಿ. ಇದು ನಮ್ಮ ತಂದೆ ನನ್ಗೆ ಹಾಕಿರೋಕ್ಕೆ ಅರ್ಜಿ. ಕೋರ್ಟು 2002ರಲ್ಲಿ ನಡೆದಾಗ ಮಠದವರು ಕೋರ್ಟಿಗೆ ಬಂದು, ಅಂದರೆ AC ಕೋರ್ಟಿಗೆ ಬಂದು ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಕೋರ್ಟಿಗೆ ಬಂದು ಮಠದವರು ಇದು ಭೂ ಸುಧಾರಣೆ 72-73ರಲ್ಲಿ ಕಾನೂನು ಪ್ರಕಾರ ನಾವು ಈ ಜಮೀನನ್ನು ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದೀವಿ, ಈಗ ನಮ್ಮ ವಶದಲ್ಲಿಲ್ಲ, ಇವರು ನಮ್ಮ ಮೂಲ ಗೇಣಿದಾರರು, ಇವರಿಗೆ ಈ ಜಾಗ ಮಂಜೂರಾತಿ ಮಾಡಿಕೊಡಿ ಅಂತ ಹೇಳಿ ಹೇಳಿಕೆ ಕೊಟ್ಟು ಈ ಲೆಟ್ರನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಭೂ ಸುಧಾರಣೆ ನ್ಯಾಯಾಲಯ ಒಂದು ಸರ್ವಿಗೆ ಆದೇಶ ಮಾಡ್ತದೆ, ಯಾರ್ಯಾರು ಎಷ್ಟೆಷ್ಟಿದ್ದೀರಿ ಏನು ಅಂತೇಳಿ. ಆಗ ನಮ್ಮ ಅನುಭವದ ನಕ್ಷೆ ಅದಾದ ಕೂಡಲೇ ಆ ದಿನ ನಮ್ಮ ಗ್ರಾಮಸ್ಥರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸುಮಾರು ಒಂದು 25-30 ಜನ ಸರ್ವೇರ ಮುಖಾಂತರ ಹೇಳಿಕೆ. ಅದಾದ ನಂತರ ಸಹಿ ಕೂಡ ಇಷ್ಟು ಜನ ಮಾಡಿರ್ತಾರೆ, ಗ್ರಾಮಸ್ಥರು. ಆ 2001-2ರಲ್ಲಿ ಆಗಿರ್ತಕ್ಕಂಥ ದಾಖಲೆ ಇದು. ಈಗ ಕಳೆದ 2 ವರ್ಷದಿಂದ ಸುಮ್ಮನೆ ಅಲ್ಲಿ ರೋಡಲ್ಲಿ ಬರೋದು, ತಿರುಗೋದು, ಮನೆ ಕಡೆ ಬರೋದು, ಮನೆ ಫೋಟೋ ಹೊಡೆಯೋದು, ಹೆಂಗಸರು ಮಕ್ಕಳು ಇರ್ತಾರೆ ಅವ್ರ ಕಡೆ ಹುಡುಗರನ್ನ ಕಂಡು ಅವಾಜ್ ಹಾಕ್ಸೋದು, ಇಂಥ ಹಿಂಸೆಗಳೆಲ್ಲ ಆಗ್ತಾ ಇದೆ. ಮಾನಸಿಕ ಹಿಂಸೆ, ಅದು ಹೇಳುವಂಗಿಲ್ಲ. ನಾವು ಎಲ್ಲರೂ ಹೊರಗಡೆ ಹೋದರೆ ಮನೆಯವ್ರ ಕತೆ, ಮನೆಯವರು ಹಳ್ಳಿಯವರು, ಮನೆ ಅಮ್ಮವರು, ಇವರು ಏನು ಮಾಡ್ತಾರೆ ಏನು ಅಂತ ಗೊತ್ತಾಗೋದಿಲ್ಲ. ಅವರು ತಹಶೀಲ್ದಾರರು ಇಲ್ಲಿ ಯಥಾಸ್ಥಿತಿ ಏನಿದೆ ಅಂತ ಹೇಳಿಬಿಟ್ಟು ಒಂದು ಸರ್ವೆ ನಕ್ಷೆಯನ್ನು ತಯಾರಿಸಿ ಮನೆಗಳನ್ನೆಲ್ಲ ಮೆನ್ಷನ್ ಮಾಡಿ ಈಗ ಕೋರ್ಟಿಗೆ ಕಳಿಸ್ತೀವಿ ಅಂತ ಹೋಗಿದ್ದಾರೆ. ಇನ್ನು ಮುಂದೆ ಏನು ಬರುತ್ತೆ ಅದರಲ್ಲೇ ನಾವು ಕಾಯಬೇಕಾಗಿದೆ. ನಮ್ಮ ಪರ್ವ ಬಂದಿಲ್ಲ ಅಂತಂದ್ರೆ ನಾವು ಮುಂದಿನ ಹೆಜ್ಜೆಯನ್ನು ಹೇಳೋದು ಕಷ್ಟ ಆಗ್ತದೆ ನಮಗೆ. ಇಲ್ಲ ನಾವು ಮಠಕ್ಕೆ ಹೋಗಿ ವಿಷ ಕುಡಿಬೇಕಾಗ್ತದೆ, ಇಲ್ಲ ಪ್ರಾಣ ತಗೋಬೇಕು. ಮತ್ತು ಇನ್ನೇನು ಮಾಡೋದು? ನಮಗೆ ಈ ಜಮೀನು ಬಿಟ್ಟರೆ ಮತ್ತು ಇನ್ನೆಲ್ಲಿದೆ? ಮೊನ್ನೆ ಬಂದಾಗಲೂ ನಾವೇನೂ ಮಾತಾಡಲಿಲ್ಲ ಅಂದರೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಉಸಿರಿಲ್ಲ. ನಮಗೆ ನಮ್ಮ ಬಾಯಿ ಆ ಥರ ತಿರುಗಲಿಕ್ಕಾಗೋದಿಲ್ಲ. ತಿರುಗಿದ್ದು ಅಲ್ಲ, ನಾವು ಹಿಂದಿನಿಂದಲೂ ಮೂಲತಃ ಪ್ರಾಮಾಣಿಕ ಜೀವನವನ್ನು ಪಡ್ಕೊಂಡು ಬಂದವರು ನಮ್ಮ ಮೂಲದವರು. ನಾವು ಕೂಡ ಇವತ್ತು ಕೂಡ ಪ್ರಾಮಾಣಿಕ ಜೀವನದಲ್ಲೇ ಹೋಗ್ತಾ ಇದ್ದೇವೆ. ಇದು ಅಲ್ವೇ ಇಲ್ಲ ಅಂದಾಗ ನಮ್ಮ ಜೀವಕ್ಕೆ ಅವರೇ ಜವಾಬ್ದಾರ ಆಗಬೇಕು. ಅದ್ರ ಒಳಗೆ ಒಂದು 2-3 ವರ್ಷದಿಂದ ಈ ಸ್ವಾಮಿ ಮತ್ತು ಸಾಗರ್ ಏಜೆಂಟ್ರು ಬಂದುಬಿಟ್ಟು ಈ ಭೂಮಿ ನಮ್ಮದು, ಅದನ್ನು ನಾವು ಬಿಟ್ಕೊಡಿ, ಜನ ಬಂದ್ಕೊಂಡು ತಿರ್ಗೋದು, ಇಲ್ಲ ಬೇರೆದು ಬ್ಲೋಕರ್ ತಂದು ಆ ಜಮೀನು ಕ್ರಯ ಮಾಡೋದು, ಅದು ಮಾಡ್ತಾ ಈಗ 1 ವರ್ಷದಿಂದ ಇಲ್ಲಿ ಸಿವಿಲ್ ಕೋರ್ಟಿಗೆ ಹಾಕೋದು. ಸಿವಿಲ್ ಕೋರ್ಟಲ್ಲಿ ಸುಳ್ಳು ದಾಖಲೆ ಅಂದರೆ ಯಾರನ್ನೋ ತೊಗೊಂಡು ಬಂದಿದ್ದು ಎಲ್ಲೋ ನಿಲ್ಲಿಸ್ಬಿಟ್ಟು ಸ್ಕೆಚ್ ಮಾಡಿದ್ದು ವಿಜಯಲಕ್ಷ್ಮಿ ಅಂತೇಳಿ. ಅವಳು ಬಂದಿದ್ದು ತಹಸೀಲ್ದಾರರಿಂದ ಒಪ್ಪಿಗೆ ತಂದಿದ್ದು ಸರ್ವೆ ಮಾಡಿದ್ದು ಖಾಲಿ ಪೂರ್ತಿ ಅಷ್ಟು ಭೂಮಿನೂ 6.5 ಎಕರೆನೂ ಖಾಲಿ ಅಂತ ಮಾಡಿಕೊಟ್ಲದು. ಮಾಡಿಕೊಟ್ಕೊಳ್ಳೆ
ಅದನ್ನು ತೊಗೊಂಡೋಗಿ ಕೋರ್ಟಿಗೆ ಕೊಟ್ಟು ಆ ಕೋರ್ಟಿಂದ ಈಗ ಆರ್ಡರ್ ತಂದಿದ್ದಾರೆ ನಮಗೆ ಅದನ್ನು ಪುನಃ ಸರ್ವೆ ಬೇಕು ಅಂತ. ಪುನಃ ಸರ್ವೆ ಮಾಡಿದವರು ತಹಸೀಲ್ದಾರರು SI ಬಂದುಬಿಟ್ಟು ಅದನ್ನು ಮಾಡಿದ್ರು. ಪುನಃ ಸರ್ವೆ ಮಾಡುವಾಗ ಈಗ ಭೂಮಿ ಖಾಲಿ ಇಲ್ಲ, ನಿಮ್ಮ 6.5 ಎಕರೆ ನಿಮ್ಮ ಸ್ವಾಧೀನ ಇಲ್ಲ, ಇವರು 3 ಜನರ ಹತ್ರ ಇದೆ ಅಂಥೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಿಗೆ ಕೊಟ್ಟಿದ್ದಾರೆ. ಆದರೆ ಅವ್ರು ಬಂದವರು ಈ ಭೂಮಿ ನಂದು, ಈ ತೋಟ ನಂದು, ಈ 2 ಮನೆಗಳು ನಮ್ಮದು, 3 ಮನೆಗಳು ನಮ್ಮದು, ಈ ಜಾಗ ಬಿಡಿಸ್ಕೊಡಿ. ಯಾರ ಹತ್ರ? ಪೊಲೀಸ್ನವ್ರ ಹತ್ರ, ತಹಸೀಲ್ದಾರ್ ಹತ್ರ. ನಾವು JCB ತರ್ತೀವಿ, ಈ ಮನೆ ಕ್ಲೋಸ್ ಮಾಡ್ತೀವಿ, ನಮಗೆ ಜಾಗ ಬಿಡಿಸ್ಕೊಡಿ. ಅವ್ರ ಹತ್ರ ಕೇಳ್ತದೆ ಇಷ್ಟೇ. ಎಲ್ಲೇ ಇಲ್ಲೇ ಇದ್ದು, ಅದೇ ಸ್ಥಳದಲ್ಲಿ ಇದ್ದು, ಅವ್ರ ಜೊತೆಲೇ ಇದ್ದು. ನಾವು ಪೊಲೀಸ್ನವರು ನಾವು ಮಾತಾಡಬೇಡಿ ಅಂದರು, ತಹಸೀಲ್ದಾರ್ ಇದ್ದರು, ಪೊಲೀಸ್ನವ್ರು ಇದ್ದರು. ನಾವು ಗಲಾಟೆ ಘರ್ಷಣೆ ಮಾಡಬೇಡಿ ಅಂತೇಳಿ ನಮಗೆ ಒಂದು 10 ಜನ ಪೊಲೀಸ್ ತಂದಿಸಿದಾಗ ನಾವೇನು ಮಾತಾಡೋಕ್ಕಾಗತ್ತೆ? ಕಬಳಿಕೆಗೆ ಬರ್ತಾ ಇರೋದು. ಈಗ ನಮ್ಮ ಪಾಡಿ ನಾವಿದ್ದೀವಿ, ಮಾಡಿದವ್ರು ಇದ್ದಾರೆ. ಆಲತ ಹಿಂದೆ ಮಾಡಿದವರು ಯಾವ ಸಮಸ್ಯೆಯೂ ನಮಗೆ ಗೊತ್ತಿರಲ್ಲ. ಏಜೆಂಟ್ರು ಮಾಡಿದೋ ಸ್ವಾಮಿಯವರು ಇಬ್ಬರು ತೀರೋದ್ರ ಮೇಲೆ ಈಗ 2ನೇ ಬಂದಿರೋ ಸಾಗರ್ ಭಟ್ಟು ಸ್ವಾಮಿಯವರು ನಮಗೆ ಸಮಸ್ಯೆ ಮಾಡ್ತಿರೋದು ಇವರು. ಈಗ ಎಷ್ಟೋ ಒಂದು 3-4 ವರ್ಷದಿಂದ ಈಚೆಗೆ 2 ವರ್ಷದಿಂದ ನಮಗೆ ತಡ್ಕೊಳಕ್ಕೆ ಆಗ್ತಲ್ಲ, ಅಷ್ಟು ಹಿಂಸೆ ಕೊಡ್ತಾರೆ. ಮಠದವರಿಂದ ನಮಗೆ ಸಮಸ್ಯೆ, ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಮಠದವರೇ ನಮಗೆ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ. ಜಮೀನು ನಮ್ಮದು, ಮನೆ ನಮ್ಮದು ಅಂತ. ನಮಗಾಗ ವಯಸ್ಸಾಗಿದೆ, ಇನ್ನು ನಮಗೆಲ್ಲ ಹೊಸದಾಗಿ ಜಮೀನು ಮಾಡೋಕ್ಕಾಗಲ್ಲ. ಇದನ್ನು ಮಾತ್ರ ಅವ್ರಿಗೆ ಬಿಟ್ಕೊಡಲ್ಲ. ನಾವು ನಮ್ಮ ಜೀವ ಹೋದರೂ ನಾವು ಬಿಡೋಕ್ಕೆ ತಯಾರಾಗಿಲ್ಲ. ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಾಯಿ ಮನೇಲೆ, ಬಂದಿದ್ದು ಇಲ್ಲಿಗೆ ಸೇರಿಕೊಂಡಿದ್ದು ಗಂಡನ ಮನೆಗೆ. ನಾವು ಬಂದು 50 ವರ್ಷ ಆಯಿತು. ಟಾರ್ಚರ್ ಕೊಡ್ತಾರೆ, ಯಾವ ಟೈಮಲ್ಲಾರು ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಇರ್ತಾರೆ, ಅವ್ರ ಮನೆಗೆ ಬರೋದು, ಇಲ್ಲಿ ಬಂದು ಗೇಟ್ ಹತ್ರ ನಿಲ್ಲೋದು, 2-3 ಜನ ಬರೋದು. ಈಗ 3 ವರ್ಷದಿಂದ ಈ ಥರ 3-4 ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ದುಡ್ಡು ಹಣಕ್ಕೋಸ್ಕರ ಮಾಡ್ತಾ ಇರೋದು ಅವರು, ಮತ್ತೇನಲ್ಲ. ಅವರು ಸ್ವಂತಾಗಿ ಮಾಡೋದು ಇಲ್ಲ. ಅವ್ರು ಮಾಡ್ಕೋತಾರೆ, ಜಮೀನೆಲ್ಲ ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಾರೆ ಅಂತನೂ ಅಲ್ಲ. ಅವರು ಮಾಡೋದು ಇಲ್ಲ, ಬೇರೆಯವರಿಗೋಸ್ಕರ ಕೊಡೋದು, ಹಣಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು. ಇರಲಿಲ್ಲ, 4-5 ವರ್ಷ ಆಯಿತು, 5-6 ವರ್ಷ ಆಯಿತು ಅಷ್ಟೇ ಅವ್ರು ಬಂದು. ಇಲ್ಲಿವರೆಗೂ ಅವ್ರು ಇರಲಿಲ್ಲ. ಇಲ್ಲೇ ಭೀಮನಕಟ್ಟೆಯವರೇ ಇದ್ದಿದ್ದು. ನಮ್ಮ ಸ್ವಾಮಿಗಳು, ಏಜೆಂಟ್ರು ಎಲ್ಲರೂ ಇಲ್ಲಿಯರು. ಅವ್ರು ಇಲ್ಲಿಯವರು ಅಲ್ಲೇ ಅಲ್ಲ, ಹೊರಗಡೆಯವರು. ಇವು ಕೊನೆಯದಾಗಿ ಹೇಳ್ತಾ ಇರೋದು, ನಮ್ಮದು ನಾವು ಬಿಟ್ಕೊಡೋದಿಲ್ಲ. ಅವ್ರು ಯಾವುದಕ್ಕೆ ನಮ್ಮ ಜೀವ ಹೋದ್ರೂ, ಅವ್ರು ಏನೇ ಟಾರ್ಚರ್ ಕೊಟ್ಟರು ನಮ್ಮನ್ನು ನಾವು ಬಿಟ್ಕೊಡೋದಿಲ್ಲ. ಅದನ್ನು ಮುಂದುವರ್ಸಿದ್ರೆ ಆಮೇಲೆ ಅವ್ರಿಗೆ ತೊಂದರೆನೇ ಮಾಡೋದು. ನಾವು ನಮ್ಮ ಜೀವಕ್ಕೆ ಅವರೇ ಹೊಣೆ ಅಂತ ಹೇಳಿ ನಾವು ಎಲ್ಲ ಲೆಟ್ರನ್ನು ಸಮೇತ ಬರೆದಿಟ್ಟು ನಾವು ಏನಾದ್ರು ಮಾಡ್ಕೋತೀವಿ ಅಷ್ಟೇ. ಮಠನೇ ಸಾಗರ್ ಭಟ್ಟು ಸ್ವಾಮೀಜಿನೇ ಕಾರಣ ಅಂತ ಹೇಳಿ. ಇನ್ನು ಈ ವಯಸ್ಸಲ್ಲೆಲ್ಲ ನಮಗೆ ಹೋಗಿ ಹೊರಗಡೆ ಎಲ್ಲ ಜಮೀನು ಮನೆ ಮಾಡಿ ಮಕ್ಕಳಿಗೆಲ್ಲ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇದ್ದಿದ್ದನ್ನ ಬಿಟ್ಕೊಡೋದಿಲ್ಲ ನಾವು. ತುಂಬ ಬೇಜಾರು ಅಂದರೆ ರಾತ್ರಿ ನಿದ್ರೆ ಬರೋದಿಲ್ಲ ನಮಗೆ. ಅವ್ರ ಟಾರ್ಚರ್ ತಾಳಕ್ಕಾಗೋದಿಲ್ಲ. ಮಕ್ಕಳು ಹೊರಗಡೆ ಹೋದರೆ ಎಷ್ಟೊತ್ತಿಗೆ ಬಂದು ಮನೆ ಸೇರ್ತಾರೆ, ಯಜಮಾನ ಹೊರಗಡೆ ಹೋದರೆ ಎಷ್ಟೊತ್ತಿಗೆ ಬಂದು ಮನೆ ಸೇರ್ತಾರೆ, ಏನು ಮಾಡ್ತಾರ ಅಂತ ಹೇಳಿ ನಮಗೆ ಭಯ. ಎಷ್ಟೊತ್ತಿಗೂ ಹಗಲು ರಾತ್ರಿ ಭಯ ಕಾಡ್ತಿರ್ತದೆ. ಅವರು ಜಾಗ ಅಂದರೆ ನಾವು ಹಿಂದಿನ ನಮ್ಮ ಅಪ್ಪ ಕಾಲದಿಂದ ಮಡ್ಕೆ ಬಂದೀವಿ. ಅವಾಗ ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಪ್ಪಗಿದ್ದ ಜಾಸ್ತಿ ಇದ್ದಿದ್ದು ನಾವು ಮಠದ ಜಮೀನು ಅಂತ ಮಡ್ಕೆ ಬಂದಿದ್ದು. ಈಗ ಅವ್ರು ನಮ್ಮದು ಅಂದರೆ ಯಾರು ಬಿಟ್ಕೊಡೋಕ್ಕಾಗ್ತದ? 100 ವರ್ಷದ ಎಷ್ಟು ಕಾಲ ಆಗಿರ್ಬೋದು ಮಠದ್ದು. ಈಗ ಅವ್ರ ಮನೆ ತೋಟ ಗೀಟ ಎಲ್ಲ ಮಾಡ್ಕೊಂಡಿದ್ದಾರೆ. ಹೌದಾ? ಇವ್ರು ಇರೋದು ಸುಮಾರು ಭಾಳ ವರ್ಷ ಆಗಿದೆ. ಪ್ರಕಾಶ್ ಗೌಡರು, ಮಂಜಪ್ಪಗೌಡರು, ಸಿದ್ದಪ್ಪಗೌಡ, ಮಂಜಪ್ಪಗೌಡ ಅಲ್ಲ ಪ್ರಕಾಶ, ಮಂಜಪ್ಪಗೌಡ, ಬೆಳ್ಳೇಗೌಡ ನಮ್ಮದೇ ಜಾಗ ಅಂತಲೂ ಹೇಳಿದ್ದಾರೆ. ಅವ್ರ ಜಾಗ ಮನೆ ಕಟ್ಟಿ ಎಷ್ಟೋ ವರ್ಷ, ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಇವ್ರು? ಮನೆ ಕಟ್ಟಿಗಿಂತ ಮುಂಚೆ ಎಲ್ಲಿ ಹೋಗಿದ್ರು? ಈ ರೈತರು ಒಕ್ಕಲು ಎಬ್ಸ್ಬೇಕು ಈಗ ಮಠ ಬಾನಿಗಳು. ಹಂಗಾರೆ ನಾವು ಸ್ವಾಮೀಜಿ ಬಗ್ಗೆ ಏನು ಹೇಳಲ್ಲ. ಯಾಕೆ ಗೊತ್ತಾ? ಅವರು ಒಂದು ಸ್ವಾಮೀಜಿ ಬಗ್ಗೆ ನಾವು ಏನು ಹೇಳಲ್ಲ. ಈ ಎತ್ತರಗಳಿಗಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರಿಗೆ ಏನಾದ್ರು ಬೇಕಾಗಿರ್ಬೋದು, ಹೊರಟಿರ್ಬೋದು. ಇವ್ರು ಏನು ಮಾಡಬೇಕು ಅಂದರೆ ಇವ್ರು ಬೀದಿ ಬೆಳೆ ಬಿಡ್ಬೇಕಾಗದೆ ಅಷ್ಟೇ, ಮತ್ತೇನಿಲ್ಲ. ಈಗ ಅವರು ಅದು ಜಾಗ ಬಿಟ್ಟರೆ ಮತ್ತೆ ಇವ್ರು ಎಲ್ಲಿ ಹೋಗ್ಬೇಕು? ನಾವು ಮೊನ್ನೆ ಮಾತಾಡಿದ್ದೀವಿ. ಮೊನ್ನೆನೂ ಟಿ ವಿಯಲ್ಲಿ ಬಂದಾಗ ಅಲ್ಲ ಇವರೆಲ್ಲ ಬಂದಾಗ ಮಾತಾಡಿದ್ದೀವಿ. 120 ವರ್ಷದ ಇದ್ದಾರೆ ಇಲ್ಲೇ ಅವರು ಇದ್ದಾರೆ, ಒಕ್ಕಲೇ ನಮ್ಮ ಅಂತ ಅವ್ರು ಅಂತ ಹೇಳ್ತಾರೆ. ಅವ್ರು ಯಾವುದು ಪೇಸ್ ಕೊಡಲೇ ಇಲ್ಲ ಅವರು. ಹೌದೌದು, ಊರಿನವ್ರಿಗೆ ನಾವು ಯಾವತ್ತೂ ಪರವಾಗೇ ಇದ್ದೀವಿ, 2 ಪಾರ್ಟಿ ಪರವಾಗೂ ಇದ್ದೀವಿ. ಎಲ್ಲಿಗೆ ಬಂದು ಯಾವ ದೇವಸ್ಥಾನಕ್ಕೆ ಬಂದರೂ ಇವ್ರದ್ದು ಅಂತಲೇ ಹೇಳ್ತೀವಿ ನಾವು. ಯಾಕೆ ಗೊತ್ತಾ? ಇವರು ಎಲ್ಲಿಗೆ ಬಂದರು ನಾವು ಯಾರು ಇದು ಪಾರ್ಟಿ ಬರಲ್ಲ. ಈಗ ಕೇಳ್ತಾರೆ ಊರಲ್ಲಿ, ಈಗ ನ್ಯಾಯಾಲಯ ಅಂತ ಇರ್ತದೆ, ನ್ಯಾಯಾಲಯದ ಆಗಲ್ಲ ಅಂದರೆ ಬೇರೆ ಕಡೆ ಹೋಗ್ಬೇಕತ್ತಲ್ಲ. ಹಾಂ, ಮಠದ ಜಾಗ ಇದೆ ಇದೆಯಲ್ಲ, ಇದೆಲ್ಲ ಮಠದ್ದೇ. ಹಿಂದೆ ದೊಡ್ಡವರಿದ್ದಾಗ ಶ್ರೀಪತಯ್ಯ, ದೇವರಾಜಯ್ಯ ಅವರೆಲ್ಲ ಇದ್ದಾಗಲಿದ್ದ ಹಿಂದಿದ್ದ ಭೀಮನಕಟ್ಟೆ ಮಠದ್ದೇ ಇದು. ನಮ್ಮ ಅಲಗಿರಿ ಗ್ರಾಮ ಭಾಳ ಊರಿದೆ ಅದು ಭೀಮನಕಟ್ಟೆ ಮಠ. ನಮಗೆ ಗೊತ್ತಿದ್ದಂಗೆ ಗೇಣಿ ಭತ್ತ ಅದು ಹಾಳುವರಿ ಎಲ್ಲ ಕೊಡ್ತಿದ್ವು ನಾವು.